ಬಗ್ಗೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಅವರ ತಲೆದಂಡಕ್ಕೆ ಕಾರಣ ಆಗ್ಬಿಡ್ತು. ಹೈಕಮಾಂಡ್ ನಾಯಕರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರೆ ಬಂದಿದ್ಯಂತೆ. ಕೆಎನ್ ರಾಜಣ್ಣ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಫೋನ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಹೌದು, ಸಂಪುಟದಿಂದ ಡ್ರಾಪ್ ಮಾಡಿದೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಖಚಿತಪಡಿಸಿದ್ದಾರೆ. ರಾಜಣ್ಣ ಅವರ ರಾಜೀನಾಮೆಯನ್ನ ಪಡೆದಿರುವ ಬಗ್ಗೆ ಖಚಿತಪಡಿಸುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಸೂಚನೆಯ ಬೆನ್ನಲ್ಲಿ ರಾಜಣ್ಣ ಅವರ ರಾಜೀನಾಮೆಯನ್ನ ಪಡೆದಿರೋದು ಬಹಳ ಖಡಕ್ ಆದಂತಹ ನಿರ್ಧಾರ, ಬಹಳ ಕಠೋರವಾದಂತಹ ನಿರ್ಧಾರ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರೋದು. ಸಹಿಸೋದಿಲ್ಲ, ಯಾವುದೇ ಕಾರಣಕ್ಕೂ ಇಂಥ ಸ್ಟೇಟ್ಮೆಂಟ್. ಪಕ್ಷ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ರಾಷ್ಟ್ರವ್ಯಾಪಿ ಸಮರ ಸಾರುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹ ಟೈಮ್ನಲ್ಲಿ ಅವರದ್ದೇ ಪಕ್ಷದ ಸಚಿವರು ಈ ರೀತಿಯಾಗಿ ಮಾತನಾಡಿ ತಮ್ಮದೇ ಪಕ್ಷವನ್ನ ಕಟಕಟಿಯಲ್ಲಿ ನಿಲ್ಲಿಸುವುದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂತಹ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಆ ಮೂಲಕ ಪಾಸ್ ಮಾಡಿದ ರೀತಿ ಕಾಣಿಸ್ತಾ ಇದೆ. ಹೈಕಮಾಂಡ್ ನಾಯಕರು ಮುಖ್ಯಮಂತ್ರಿಗಳಿಗೆ ಕರೆಯನ್ನ ಮಾಡಿದ್ದಾರೆ. ಕರೆಯನ್ನ ಮಾಡಿ ರಾಜಣ್ಣ ಅವರ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಸಂಪುಟದಿಂದ ಡ್ರಾಪ್ ಮಾಡಿದೀವಿ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜಣ್ಣ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ ಬಗ್ಗೆ ಹೈಕಮಾಂಡ್ಗೆ ಖಚಿತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ರಾಜಣ್ಣ ಅವರ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀರಿ. ಕ್ಷಣಕ್ಕೊಂದು ಬೆಳವಣಿಗೆ. ರಾಜಣ್ಣ ಅವರ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಆಡಿದಂತಹ ಮಾತು ದುಬಾರಿಯಾಗ್ಬಿಡ್ತು. ಹೆಚ್ಚು ದಿನ ಏನೂ ಆಗಿಲ್ಲ, ಹೆಚ್ಚು ಗಂಟೆಗಳೇನು ಕಳೆದಿಲ್ಲ. ರಾಜಣ್ಣ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಅವರ ಹೇಳಿಕೆಯನ್ನ ಅವರದ್ದೇ ಪಕ್ಷದ ಕಾರ್ಯಕರ್ತರು ಖಂಡಿಸಿ ಹೈಕಮಾಂಡ್ಗೆ ಪತ್ರವನ್ನ ಬರೀತಾರೆ. ಎಐಸಿಸಿಗೆ ಪತ್ರವನ್ನ ಬರೆದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಅದನ್ನ ತಕ್ಷಣಕ್ಕೆ ಆಕ್ಷನ್ ಅನ್ನ ತೆಗೆದುಕೊಂಡ್ಬಿಡುತ್ತೆ. ನೋಟಿಸ್ ಕೊಡಲ್ಲ ಅಥವಾ ರಾಜಣ್ಣ ಅವರಿಂದ ಸ್ಪಷ್ಟೀಕರಣವನ್ನ ಕೇಳಲ್ಲ, ನೇರ ಆಕ್ಷನ್ ಗಿಡಿಯುವಂತಹ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಈ ಸ್ಟೇಟ್ಮೆಂಟ್ ಅನ್ನ ಸಹಿಸೋದಿಲ್ಲ ಅನ್ನುವಂತಹ ಸಂದೇಶ ನೇರವಾಗಿ ತಲೆದಂಡ. ಬಟ್ ಇಲ್ಲಿ ಗಮನಿಸಬೇಕು, ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂಥವರು ಕೆಎನ್ ರಾಜಣ್ಣ. ಸಿದ್ದರಾಮಯ್ಯ ಅವರ ರಕ್ಷಣೆಗೆ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಬಂದಂತಹ ಸಂದರ್ಭದಲ್ಲಿ 5 ಜನ ಡಿಸಿಎಂಗಳನ್ನ ಪ್ರಸ್ತಾಪ ಮಾಡಿದ್ದ ವಿಚಾರ ಇರಬಹುದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಈ ನಾಯಕತ್ವ ಬದಲಾವಣೆ ವಿಚಾರ ಅಥವಾ ಸಿದ್ದರಾಮಯ್ಯ ಅವರಿಗೇನೋ ಆತಂಕ ಕಾಡ್ತು ಅನ್ನುವಂತಹ ಟೈಮ್ನಲ್ಲಿ ಎಲ್ಲರಿಗಿಂತ ಮುಂಚೆ ಕತ್ತಿ ಗುರಾಣಿಯನ್ನ ಹಿಡಿದು ನಿಲ್ತಾ ಇದ್ದಿದ್ದು ಇದೇ ಕೆಎನ್ ರಾಜಣ್ಣ ಅವರು. ಸಿಎಂ ಸಿದ್ದರಾಮಯ್ಯ ಅವರ ರಕ್ಷಣೆಗೆ ಬಂದು ನಿಂತ್ಕೊಂಡ್ಬಿಡ್ತಾ ಇದ್ರು. ಆದ್ರೆ ಅದೇ ಕೆಎನ್ ರಾಜಣ್ಣ ಅವರ ರಾಜೀನಾಮೆಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಪಡೆಯುವ ಹಾಗಾಯ್ತು. ಅದಕ್ಕೆ ಕಾರಣ ಹೈಕಮಾಂಡ್ ಕೊಟ್ಟಂತಹ ಸೂಚನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.